ಅಧಿಕಾರಿಗಳ ತಪ್ಪು. ಇದೀಗ ಮೂಡ 14 ಸೈಟ್ ಪ್ರಕರಣ ಅಧಿಕಾರಿಗಳ ತಲೆಗೆ ಕಟ್ಟಿದ ಲೋಕಾಯುಕ್ತ ಪೊಲೀಸರು. ನಿಯಮ ನೋಡದೆ ಸೈಟ್ ಕೊಟ್ಟಿದ್ದು ಅಧಿಕಾರಿಗಳ ತಪ್ಪೆಂದ ಲೋಕಾಯುಕ್ತ ಪೊಲೀಸರು. ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಪ್ರಭಾವ ಬೀರಿಲ್ಲ ಎಂದ ಬಿ ರಿಪೋರ್ಟ್. ಜಮೀನಿನಲ್ಲಿ ರಸ್ತೆ ಇದ್ದರೂ ನೋಡದೆ ಭೂ ಪರಿವರ್ತಿಸಿದ್ದಾರೆ. ವಕ್ಫ್ನಲ್ಲೂ ಅಧಿಕಾರಿಗಳ ತಪ್ಪು, ವಾಲ್ಮೀಕಿ ನಿಗಮದಲ್ಲೂ ಅಧಿಕಾರಿಗಳ ತಪ್ಪು, ಇದೀಗ ಮೂಡಾದಲ್ಲೂ ತಪ್ಪು ಮಾಡಿದ್ದು ಅಧಿಕಾರಿಗಳು ಎಂದ ಲೋಕಾಯುಕ್ತ ಪೊಲೀಸರು. ಸಿಎಂ ಸಿದ್ದರಾಮಯ್ಯನವರು ಎಲ್ಲಿಯೂ ತಮ್ಮ ಅಧಿಕಾರದ ಪ್ರಭಾವ ಬೀರಿಲ್ಲ ಎಂದ ಲೋಕಾಯುಕ್ತ ಪೊಲೀಸರ ವರದಿ. ಭೂ ಪರಿವರ್ತನೆ ವೇಳೆ ಅಂದಿನ ಜಿಲ್ಲಾಧಿಕಾರಿ ಕುಮಾರ್ ನಾಯಕ್ ತಪ್ಪು. ಜಮೀನಿನಲ್ಲಿ ರಸ್ತೆ ಇದ್ದರೂ ಸೈಟ್ ಕೊಡಲು ಅವಕಾಶ ಇಲ್ಲದಿದ್ದರೂ 14 ಸೈಟ್ಗಳನ್ನು ಹಂಚಿದ್ದು ತಪ್ಪೆಂದ ಲೋಕಾಯುಕ್ತ ಪೊಲೀಸರು. ಅಧಿಕಾರಿಗಳು ತಪ್ಪು ಯಾರು ವಿಚಾರದಲ್ಲಿ ಮಾಡಿದ್ದಾರೆ ಅನ್ನೋದು ಗಮನಿಸಬೇಕಾಗತ್ತೆ. ಇವರ ಅರ್ಜಿಯಲ್ಲಿ ತಪ್ಪು ಮಾಡಿದ್ರೆ ಅಂದರೆ ಯಾವ ಕಾರಣಕ್ಕೆ ಮಾಡಿದ್ರೆ ನೋಡಬೇಕು. ಬೇರೆ ಯಾರದೇ ಅರ್ಜಿ ವಿಚಾರದಲ್ಲಿ ಈ ರೀತಿ ತಪ್ಪು ಮಾಡಿದಂಥ ತನಿಖಾಧಿಕಾರಿಗಳು ಇವರ ಅರ್ಜಿ ವಿಚಾರದಲ್ಲಿ ಮಾತ್ರ ತನಿಖೆ ತಪ್ಪು ಮಾಡಿದ್ದಾರೆ ಅಂತಂದರೆ ಅಲ್ಲಿ ಸ್ಪಷ್ಟವಾಗಿ ಗೊತ್ತಾಗುತ್ತೆ ಅವ್ರ ಪ್ರಭಾವಕ್ಕೆ ಒಳಗಾಗಿದ್ದಾರೆ ಅಂತ. ಈಗ ಸ್ಪಷ್ಟವಾಗಿ ಸಾಕ್ಷ್ಯಗಳು ಇದ್ದರೂ ಕೂಡ ಯಾವುದೇ ಸಾಕ್ಷ್ಯಗಳಿಲ್ಲ, ಯಾವುದೇ ಪ್ರಭಾವ ಬೀರಲ್ಲ, ಇವರು ಯಾವುದೇ ತಪ್ಪು ಮಾಡಿಲ್ಲ ಅಂತೇಳಿ ಸುಳ್ಳು ವರದಿನ ಸಲ್ಲಿಸಿರೋದು ಅಲ್ಲಿ ಸ್ಪಷ್ಟ ಕಂಡು ಬರ್ತದೆ. ನಾನು ಕರಿಕಾಗೆ ಅಂತ ಹೇಳಿದ್ದೀನಿ. ಆ ತನಿಖಾಧಿಕಾರಿ ಬಿಳಿ ಬಣ್ಣ ಹೊಡೆದ್ಬಿಟ್ಟು ನ್ಯಾಯಾಲಯ ಮುಂದೆ ಇಟ್ಕೊಂಡು ಸ್ವಾಮಿ ಇದು ಕರಿಕಾಗಲ್ಲ ಬಿಳಿಕಾಗೆ ಅಂತ ಹೇಳಿದ್ದಾರೆ. ಆ ರೀತಿ ಒಂದು ವರದಿನ ಸಲ್ಲಿಸಿದ್ದಾರೆ. ಹಾಗಾಗಿ ನನ್ನ ವಾದದ ಮೂಲಕ ಆ ಒಂದು ಬಿಳಿಕಾಗಿ ಒಂದು ಸ್ನಾನವನ್ನು ಮಾಡಿಸಿದ್ರೆ ಅದರ ಮೇಲೆ ಬೆಳೆದಿರ್ತಕ್ಕಂಥ ಬಿಳಿ ಬಣ್ಣ ಹೋಗುತ್ತೆ, ಅದು ಕರಿಕಾಗೆ ಅಂತೇಳಿ ಮಾನ್ಯ ನ್ಯಾಯಾಲಯಕ್ಕೆ ಮನವರಿಕೆ ಆಗುತ್ತೆ ಅನ್ನೋ ವಿಶ್ವಾಸ ನನಗಿದೆ. ದೇವರಾಜ್ ಅವರು ಈ ಭೂಸ್ವಾಧೀನ ಕೈ ಬಿಡುವಂಥ ಹಿನ್ನೆಲೆಯಲ್ಲಿ ಏನು ಅರ್ಜಿ ಕೊಟ್ಟಿದ್ದಾರೆ ಆ ಅರ್ಜಿಯ ಒಂದು ಮೂಲೆಯಲ್ಲಿ DCM ಅಂತ ಬರೆದಿರೋದು ತನಿಖಾ ವರದಿಯಲ್ಲಿ ಕಂಡು ಬರ್ತದೆ. ಅದ್ರ ಬಗ್ಗೆ ದೇವರಾಜ್ ಅವ್ರನ್ನ ತನಿಖಾಧಿಕಾರಿ ವಿಚಾರಣೆ ಒಳಪಡಿಸಿದಾಗ ಆ DCM ಒಂದು ಇದನ್ನು ಯಾರು ಬರೆದ್ರು ನನಗೆ ಗೊತ್ತಿಲ್ಲ ಅಂತ ಹೇಳ್ತಾರೆ. ಒಟ್ಟಿನಲ್ಲಿ ಆ ಒಂದು ಅರ್ಜಿಯಲ್ಲಿ DCM ಅಂದರೆ ಡೆಪ್ಟಿ ಚೀಫ್ ಮಿನಿಸ್ಟರ್ ಅಂತ ಇದೆ. ಆಗಿನ DCM ಆಗಿದ್ದರೆ ಅಂದರೆ ಉಪಮುಖ್ಯಮಂತ್ರಿ ಆಗಿದ್ದು ಸಿದ್ದರಾಮಯ್ಯನವರು. ಆ ಹಿನ್ನೆಲೆಯಲ್ಲಿ ಆ ಒಂದು ಅರ್ಜಿ ಸಿದ್ದರಾಮಯ್ಯಗೆ ಸಂಬಂಧಪಟ್ಟಿದ್ದು ಅನ್ನೋದು ತೋರ್ಪಡಿಸಿ ಆ ಒಂದು ಕಾನೂನು ಬಾಹಿರ ಅಂದರೆ ಪ್ರಭಾವಕ್ಕೊಳಗಾಗಿ ಕಾನೂನು ಬಾಹಿರವಾಗಿ ಭೂಸ್ವಾಧೀನ ಕೈ ಬಿಡೋದಕ್ಕೋಸ್ಕರ DCM ಅಂತ ಉಲ್ಲೇಖ ಮಾಡಿ ಸ್ಪಷ್ಟ ಕಂಡು ಬರುತ್ತೆ. ಸಿದ್ದರಾಮಯ್ಯನವರ ಆಪ್ತರಾದಂಥ ಬಸವಲಿಂಗಯ್ಯ ಅಂತ ಯಾರೋ ಒಬ್ಬರು ಬಸವಲಿಂಗಯ್ಯ ಯಾರೋ ಇದ್ದಾರೆ, ಅವ್ರ ಮುಖಾಂತರ ಈ ಭೂಮಿ ವ್ಯವಹಾರ ನಡೆದಿರುತ್ತೆ. ಹಾಗಾಗಿ ಅವ್ರ ಮುಖಾಂತರ ಇವೆಲ್ಲ ಕೃತ್ಯಗಳು ನಡೆದಿದೆ. ಅವರು ಯಾವ ದೃಷ್ಟಿನಲ್ಲಿ ಅವರು ಹೇಳ್ತಾ ಇದ್ದಾರೆ ಕರ್ತವ್ಯ ಲೋಪ ಆಗಿದೆ ಅಂತ ಹೇಳ್ತಾ ಇದ್ದಾರೆ, ಅಥವಾ ಅವರು ಸರಿಯಾಗಿನ ಪರಿಶೀಲನೆ ಮಾಡಿಲ್ಲ ಅಂತ ಹೇಳ್ತಾ ಇದ್ದಾರೆ, ಅದು ಅವರ ದೃಷ್ಟಿನಲ್ಲಿ ಬಂದಿರುವಂಥದ್ದು. ಅದನ್ನು ನಾನು ಕೂಡ ಡಿಫೆಂಡ್ ಮಾಡ್ಕೊಳ್ಳಿಕ್ಕೆ ಅದು ಸಮಯಾವಕಾಶ ಇದ್ದಾಗ ಮಾಡ್ಕೊಳ್ಳೋಣ. ಈ ಸಂದರ್ಭದಲ್ಲಿ ಅದರ ಬಗ್ಗೆ ಟೀಕೆ ಟಿಪ್ಪಣಿ ಮಾಡೋದು ಸರಿ ಕಾಣಿಸೋದಿಲ್ಲ. ಯಾಕಂದರೆ ಆ ಸಂದರ್ಭದಲ್ಲಿ ನಾವು ಏನು ನಮ್ಮ ಕೆಳಗಿನ ಅಧಿಕಾರಿಗಳು ಏನು ಮಾಹಿತಿ ಕೊಟ್ಟಿರ್ತಾರೆ. ಇನ್ನೂ ಮುಖ್ಯವಾಗಿ ಹೇಳಬೇಕು ಅಂತ ಹೇಳಿದ್ರೆ, ನಾನು ಆಗಲೇ ನನಗೆ ಟ್ರಾನ್ಸ್ಫರ್ ಆಯಿತು. ಅದು ಅದಕ್ಕೆ ಒಂದೇ ದಿವಸದಲ್ಲಿ 2 ದಿವಸದಲ್ಲಿ ನಾನು ಮೈಸೂರಿಂದ ಹೊರಗೆ ಬಂದು ಬೇರೆ ಕಡೆ ಬಂದಿದ್ದೀನಿ. ಅದರಲ್ಲಿ ಆ ಸಂದರ್ಭದಲ್ಲಿ ನನಗೆ ಯಾವುದು ನೆನಪು ಇಲ್ಲ. ಈ ಸಂದರ್ಭದಲ್ಲಿ ಅದೇನಾದರೂ ದೊಡ್ಡ ಪ್ರಕರಣ ಆಗಿದ್ದರೆ ಅಚ್ಚಳಿಯದೆ ಮನೇಲಿ ಉಳ್ಕೊಂಡಿರುತ್ತೆ. ನೆನ್ನೆ ಏನು ತಿಂಡಿ ತಿಂದಿದ್ದು ನೆನಪಿರೋಲ್ಲ. 50 ವರ್ಷದಿಂದ ಏನಾಗಿತ್ತು ನನಗೆ ಅನ್ನೋದು ನನಗೆ ಕ್ಲಾಸಲ್ಲಿ ಏನಂದಿದ್ರು ಅದು ಗೊತ್ತಿರ್ತದೆ. ನನಗೆ ಈ ಪ್ರಕರಣ ಅಂತೂ ಒಂಚೂರು ನೆನಪಿಲ್ಲ. But whatever is there, let it also be investigated. If there has been dereliction of duty by any officer, ಅದೇ ರಿಪೋರ್ಟ್ ಇರ್ಬೋದು. ಯಾರಿಗೂ ಸಪ್ರೇಟ್ ಆಗಿ ಟಾರ್ಗೆಟ್ ಮಾಡೋ ಇರೋದಿಲ್ಲ. ಇದು ಎಲ್ಲದಕ್ಕೂ ಒಂದು ಪ್ರೊಸೀಜರ್ ಇರ್ತದೆ, ಎಲ್ಲದಕ್ಕೂ ಒಂದು ಪ್ರೊಸೆಸ್ ಇರ್ತದೆ. ಆ ಪ್ರೊಸೆಸ್ನಲ್ಲಿ ಏನಾದರೂ ಲೋಪ ಇದ್ದರೆ ಅವಾಗಿನ ಯಾರು ಅಧಿಕಾರಿಗಳಿರ್ಬೋದು, ರಾಜಕಾರಣಿಗಳಿರ್ಬೋದು, ಅವಾಗಿನ ಯಾರು ಮೂಡ ಚೇರ್ಮನ್ ಇರ್ಬೋದು, ಕ್ವೈಟ್ ನ್ಯಾಚುರಲಿ ಅವ್ರ ಮೇಲೆ ಹೊಣೆಗಾರಿಕೆ ಬರುತ್ತೆ. ಅದೇನಿದೆ ನೋಡೋಣಂತೆ. ಆ ಪ್ರೊಸೆಸ್ಸಲ್ಲಿ ಲೋಪ ಇರ್ಬೋದು, ಆ ಪ್ರೊಸೀಜರಲ್ಲಿ ಲ್ಯಾಬ್ಸ್ ಆಗಿರ್ಬೋದು. ಆಗಿದ್ದರೆ ಅದನ್ನು ಏನಿದೆ ತನಿಖೆ ಮಾಡಲಿ. ಯಾರು ಬೇಡ ಅಂದಿದ್ದಾರೆ? CM ಅವರು ಬೇಡ ಅಂದಿಲ್ಲ, ಕುಮಾರ್ ನಾಯಕ್ ಅವರು ಬೇಡ ಅಂದಿಲ್ಲ.
ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.